ಕಪ್ಪು ಹಣವನ್ನ ಬಿಳಿ ಮಾಡೋದಕ್ಕಾಗಿ ಬ್ಯಾಂಕ್ ಸಿಬ್ಬಂದಿಗಳೇ ಅಕ್ರಮದಲ್ಲಿ ತೊಡಗಿದ್ರ ಬಗ್ಗೆ ಬಯಲಿಗೆ ಎಳೆದಿದೆ ಸುವರ್ಣ ನ್ಯೂಸ್. ಈ ಬಗ್ಗೆ ಕವರ್ ಸ್ಟೋರಿ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿತು. ಯಾವ ರೀತಿಯಾಗಿ ಈ ರಹಸ್ಯ ಕಾರ್ಯಾಚರಣೆ ಮಾಡಲಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಿಸಲು ಕವರ್ ಸ್ಟೋರಿಯ ಮುಖ್ಯಸ್ಥೆಯಾದಂತಹ ವಿಜಯಲಕ್ಷ್ಮಿ ಶಿಬಿರೂರ್ ಅವರು ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಹೇಳಿ ವಿಜಯಲಕ್ಷ್ಮಿ ಅವರೇ, ಯಾವ ರೀತಿ ಈ ರಹಸ್ಯ ಕಾರ್ಯಾಚರಣೆಯನ್ನ ಮಾಡಿ ಬ್ಯಾಂಕ್ ಸಿಬ್ಬಂದಿಗಳು ನಡೆಸಿದಂತ ಕಳ್ಳಾಟವನ್ನ ಬಯಲಿಗೆ ಎಳೆಯಲಾಯಿತು, ತಿಳಿಸಿ. ಸೌಜನ್ಯ, ಈ ಒಂದು ಏನು ಬ್ಯಾಂಕ್ಗಳೇ ಈ ಕಪ್ಪು ಬಿಳಿ ಹಣ ದಂಧೆಯಲ್ಲಿ ತೊಡಗಿದವೆ ಅನ್ನುವಂಥದ್ದನ್ನ ಪ್ರಪ್ರಥಮ ಬಾರಿಗೆ ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ತಂಡ ಬಯಲಿಗೆ ಎಳೆದಿದೆ. ಇದು ಯಾರೂ ಕೂಡ ಈ ಒಂದು ದಂಧೆಯಲ್ಲಿ ಬ್ಯಾಂಕ್ನವರು ಕೂಡ ಕೈ ಜೋಡಿಸಿರಬಹುದು ಅನ್ನೋಂಥ ಊಹಿಸ್ಲಿಕ್ಕೂ ಸಾಧ್ಯ ಇರಲಿಲ್ಲ. ನವೆಂಬರ್ 8ರಂದು ಯಾವಾಗ ನೋಟಿನ ರದ್ದು ಆದೇಶ ಮಾಡಿದ್ರು ಮೋದಿಯವರು, ಅದರ 2 ದಿನಕ್ಕೆ ಈ ಒಂದು ದಂಧೆಯಲ್ಲಿ ತೊಡಗಿರುವಂತಹ ಬ್ಯಾಂಕ್ನವರನ್ನು ನಾವು ರಹಸ್ಯ ಕಾರ್ಯಾಚರಣೆ ಮಾಡಿ ಪತ್ತೆ ಹಚ್ಚಿದ್ವಿ. ಬೆಂಗಳೂರಿನ KR ರಸ್ತೆಯಲ್ಲಿರುವಂತಹ ಸಬ್ಕೋ ಬ್ಯಾಂಕಿನ 3 ಸಿಬ್ಬಂದಿಗಳು ನಮ್ಮ ಹತ್ರ ನೇರವಾಗಿ ಬಂದು ಕೂತು ಡೀಲ್ ಮಾಡಿ 2 ಕೋಟಿ ಹಣ ಕೊಡಿ, ನಾವು ಕೊಟ್ಟರೆ ನಾವು ನಿಮಗೆ ತಕ್ಷಣವೇ ಬಿಳಿ ಮಾಡಿ ಕೊಡ್ತೀವಿ, ಬಟ್ 30-40% ಕಮಿಷನ್ ಕೊಡಬೇಕು ಅಂತ ನಮಗೆ ಆಮಿಷ ಒಡ್ಡಿದ್ರು. ಅವ್ರು ಯಾವ ರೀತಿ ಒಂದು ಈ ಬಿಳಿ ಮತ್ತು ಕಪ್ಪು ಹಣವನ್ನು ಬಿಳಿ ಮಾಡೋ ದಂಧೆಯಲ್ಲಿ ತೊಡಗಿದ್ರಂದ್ರೆ, ಯಾರ್ದು ಅನಾಮಧೇಯ ಲೋನ್ ಅಕೌಂಟಲ್ಲಿ ಹಣ ಹಾಕಿಸಿ ಆ ಮೂಲಕ ಬೇರೆ ಎಲ್ಲಿಂದಲೋ ಒಂದು ಬ್ಯಾಂಕ್ನಲ್ಲಿರುವಂಥ ಏನು ಹೊಸ ನೋಟ್ ಏನಿದೆ ಅದನ್ನು ನಮಗೆ ಕೊಡುವಂಥ ಭರವಸೆಯನ್ನು ಕೊಟ್ಟಿದ್ರು. ಈ ರೀತಿ ಬ್ಯಾಂಕ್ ಸಿಬ್ಬಂದಿಗಳೇ ಈ ಕಪ್ಪು ಬಿಳಿ ಹಣ ದಂಧೆಯಲ್ಲಿ ತೊಡಗಿರುವಂಥದ್ದು ನಾವು ಸಾಕ್ಷಿ ಸಮೇತವಾಗಿ ಪತ್ತೆ ಹಚ್ಚಿದ್ವಿ. ಓಕೆ, ಇನ್ನು ವಿಜಯಲಕ್ಷ್ಮಿ, ಪ್ರತಿಯೊಂದು ಬ್ಯಾಂಕ್ಗಳಲ್ಲೂ ಕೂಡ ಈ ರೀತಿ ಅಂದರೆ ಸಾಕಷ್ಟು ಮ್ಯಾಕ್ಸಿಮಮ್ ಮ್ಯಾನೇಜರ್ಗಳೇ ಇನ್ಕ್ಲೂಡ್ ಆಗಿ, ಹೇಗೆ ಅಂದರೆ ಸಾಲುಗಟ್ಟಿ ನಿಂತು ಸಾರ್ವಜನಿಕರು ಆಚೆ ಹಣ ಡ್ರಾ ಮಾಡ್ಕೊಳ್ಳೋಕೆ ಒದ್ದಾಡ್ತಾ ಇತ್ತು ಅಂದರೆ ಒಳಗಡೆ ಗುಪ್ತವಾಗಿ ನಡೀತಾ ಇತ್ತು ಈ ರೀತಿ ಹೊಸ ನೋಟ್ಗಳನ್ನು ಬದಲಾವಣೆ ಮಾಡ್ಕೊಳ್ಳುವಂಥದ್ದು. ಅದು ಹೇಗೆ ಕ್ರಮೇಣವಾಗಿ ಬಯಲಿಗೆ ಎಳಿತಾ ಬಂದಿದ್ದು, ಅದ್ರ ಬಗ್ಗೆ ವಿವರಿಸಿ ವಿಜಯಲಕ್ಷ್ಮಿ. ನವೆಂಬರ್ 8 ನೋಟು ರದ್ದತಿಯ ಬಳಿಕ ಎಲ್ಲ ATMಗಳಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲಿ ಒಂಥರ ಜಾತ್ರೆ ಥರ ಜನ ಕ್ಯೂ ನಿಲ್ಲಕ್ಕೆ ಪ್ರಾರಂಭಿಸಿದ್ರು. ಆದರೆ ಎಲ್ಲೋ ಒಂದು ಕಡೆ ಎಲ್ಲ ಇಲ್ಲಿ ಮಧ್ಯಮ ವರ್ಗದವರು, ಬಡವರ್ಗದವರೇ ಈ ಒಂದು ಕ್ಯೂ ಅಲ್ಲಿ ನಿಂತಿರೋದು ನಮಗೆ ಕಾಣಕ್ಕೆ ಶುರುವಾಯಿತು. ಆದರೆ ಯಾರೋ ಒಬ್ಬರು ಕೂಡ ಶ್ರೀಮಂತರು ಇರಲಿಲ್ಲ. ಆಮೇಲೆ ಒಂದು ತಂಡವೇ ಇಂಥವು ಯಾರು ಶ್ರೀಮಂತರಿದ್ದಾರೆ ಅವರನ್ನು ಅಪ್ರೋಚ್ ಆಗೋಕ್ಕೆ ಶುರುವಾಯಿತು. ಅಂದರೆ ನಿಮ್ಮಲ್ಲಿರುವಂಥ ಏನು ಕಪ್ಪು ಹಣ, ಬ್ಲ್ಯಾಕ್ ಮನಿ ಏನಿದೆ ಅದನ್ನು ನಮ್ಗೆ ಕೊಡಿ, ನಾವು ಬಿಳಿ ಮಾಡಿ ಕೊಡ್ತೀವಿ, ನಮಗೆ 30-40% ಕಮಿಷನ್ ಕೊಡಿ ಅನ್ನುವಂಥ ರೀತಿಯಲ್ಲಿ ಆಫರ್ಗಳು ಬರೋಕ್ಕೆ ಶುರುವಾಯಿತು. ಈ ಆಫರ್ಗಳು ಬಂದಾಗ ಅದನ್ನು ಬೆನ್ನತ್ತಿ ಹೋದಾಗ ಈ ಆಫರ್ ಹೇಗೆ ಸಿಗ್ತಾ ಇದೆ, ಇವ್ರಿಗೆ ಎಲ್ಲಿಂದ ಈ ಒಂದು ಹೊಸ ನೋಟುಗಳು ಸಿಗ್ತಾ ಇವೆ ಅಂತ ನಾವು ರಹಸ್ಯ ಕಾರ್ಯಾಚರಣೆ ಮಾಡ್ತಾ ಹೋದಾಗ ನಾವು ತಲುಪಿದ್ದು ನೇರವಾಗಿ ಬ್ಯಾಂಕ್ಗಳಿಗೆ. 2-3 ಬ್ಯಾಂಕ್ಗಳಿಗೆ ನಾವು ಬಲೆ ಹಾಕಿದ್ವಿ. ಆದರೆ ನಮಗೆ ಸಾಕ್ಷಿ ಸಿಕ್ಕಿದ ಆ ದಿನ ನಾವು ರಹಸ್ಯ ಕಾರ್ಯಾಚರಣೆ ಮಾಡಿದಾಗ ಸಾಕ್ಷಿ ಸಿಕ್ಕಿದ್ದು ಸಬ್ಕೋ ಬ್ಯಾಂಕಿನ 3 ಸಿಬ್ಬಂದಿಗಳು, ಅಶ್ವಥ್, ನಂದೀಶು ಮತ್ತು ಮಂಜುನಾಥ್ ಅನ್ನುವಂಥ ಸಿಬ್ಬಂದಿಗಳು ನೇರವಾಗಿ ನಮ್ಮ ಹತ್ರ ಬಂದರು. ಆದರೆ ಅವರು ಕ್ಲರಿಕಲ್ ವರ್ಕ್ ಮಾಡ್ತಿದ್ರು. ಆದರೆ ಈ ಕ್ಲರಿಕಲ್ ವರ್ಕ್ ಮಾಡುವಂಥ ಸಿಬ್ಬಂದಿಗೆ ಮ್ಯಾನೇಜರ್ಗಳ ಕೃಪಾ ಕಟಾಕ್ಷ ಇರೋದ್ರಿಂದಲೇ ಈ ಒಂದು ಬಿಸ್ನೆಸ್ ನಡೆಯುತ್ತೆ. ನಾವೇನು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ, ಆ ಸಂದರ್ಭದಲ್ಲಿ ಆ ಬ್ಯಾಂಕ್ನವರು ಈ 3 ಸಿಬ್ಬಂದಿಗಳನ್ನು ಅಮಾನತು ಮಾಡಿದ್ರು. ಆದರೆ ರಿಸರ್ವ್ ಬ್ಯಾಂಕ್ ಈ ಒಂದು ಏನು ಕೇಸನ್ನು ನಾವು ಫಸ್ಟ್ ಟೈಮ್ ಅದನ್ನು ಬ್ರೇಕ್ ಮಾಡಿದ್ವಿ, ಆ ಸಂದರ್ಭದಲ್ಲಿ ಗಂಭೀರವಾಗಿ ಪರಿಗಣಿಸಿ ಅದೇ ಸಂದರ್ಭದಲ್ಲಿ ಆ ಬ್ಯಾಂಕಲ್ಲಿ ತನಿಖೆ ನಡೆಸಿದ್ರೆ ಯಾವ ರೀತಿ ಇಡೀ ಬ್ಯಾಂಕ್ ಈ ಒಂದು ಕಪ್ಪು ಹಣವನ್ನು ಬಿಳಿ ಮಾಡೋ ದಂಧೆಯಲ್ಲಿ ತೊಡಗಿದೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಸಿಕ್ತಿತ್ತು. ಆದರೆ ರಿಸರ್ವ್ ಬ್ಯಾಂಕ್ ಯಾವ ಕ್ರಮವನ್ನು ಕೈಗೊಂಡಿಲ್ಲ, ಮೌನ ವಹಿಸಿತ್ತು. ಆ ಬಳಿಕ 1 ವಾರ ಆದ ನಂತರ ಎಷ್ಟೋ ಬ್ಯಾಂಕ್ಗಳಲ್ಲಿ ಈ ದಂಧೆ ನಡೆದಿದೆ, ಎಷ್ಟೋ ಬ್ಯಾಂಕ್ಗಳು ಕೋಟಿ ಹಣವನ್ನು ಕಾಳಧನಿಕರಿಗೆ ಕಳ್ಳ ಹಾದಿಯಲ್ಲಿ ಕೊಟ್ಟಿದೆ ಅನ್ನುವಂಥದ್ದು ಬಟಾ ಬಯಲಾಯಿತು. ಇದು ರಿಸರ್ವ್ ಬ್ಯಾಂಕ್ ಮೌನ ವಹಿಸಿ ಇವತ್ತಿಗೂ ಕೂಡ ಈ ಬ್ಯಾಂಕ್ ಮೇಲೆ ಯಾವ ಕ್ರಮ ಕೈಗೊಂಡಿದೆ, ಇದು ಅಚ್ಚರಿ ಮೂಡಿಸುವಂಥದ್ದು. ಓಕೆ ವಿಜಯಲಕ್ಷ್ಮಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಈ ರೀತಿಯಾಗಿ ಅನೇಕ ಬ್ಯಾಂಕ್ಗಳು, ಬ್ಯಾಂಕ್ನ ಸಿಬ್ಬಂದಿಗಳು ಈ ರೀತಿ ಕಪ್ಪು ಹಣವನ್ನ ಬಿಳಿ ಮಾಡೋದಕ್ಕಾಗಿ ಕೈ ಜೋಡಿಸೋದ್ರ ಮುಖಾಂತರವಾಗಿ ಕಾಳಧನಿಕರ ಪರವಾಗಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಇವರ ವಿರುದ್ಧವಾಗಿ ಕ್ರಮ ಕೈಗೊಳ್ತೀವಿ ಅಂತ ಪ್ರಧಾನಿ ಮೋದಿ ಏನೋ ಭರವಸೆನ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಯಾವ ರೀತಿ ಇಂಥದ್ದಕ್ಕೆ ಬ್ರೇಕ್ ಹಾಕ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.